ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮ್ಮ ಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ವಿಭಿನ್ನವಾದಂತಹ ಸಂಚಿಕೆ ಹೊಸತನವನ್ನ ನಿತ್ಯ ನಿಮ್ಮ ಮುಂದೆ ತರ್ತೀವಿ. ಶಾಪಿಂಗ್ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಅಲ್ವಾ? ಅದಕ್ಕಾಗಿ ಎಕ್ಸಿಬಿಷನ್ ಕುರಿತಂತೆ ವಿಶೇಷವಾದಂತಹ ಮಾಹಿತಿ ಇವತ್ತಿನ ಸುಹಾಸಿನಿಯಲ್ಲಿ ತಂದಿದ್ದೀನಿ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಚಿತ್ರಕಲಾ ಪರಿಷತ್ನಲ್ಲಿ ಈ ಸಾರಿ ಅಂತೂ ಫುಲ್ ಬಟ್ಟೆಗಳ ಒಂದು ಧಮಾಕ ಅಂತ ಹೇಳ್ಬೋದು. ಬಗೆ ಬಗೆಯ ಬಟ್ಟೆಗಳ ಎಕ್ಸಿಬಿಷನ್ ನಡೀತಾ ಇದೆ. ಎಕ್ಸಿಬಿಷನ್ ಆರ್ಗನೈಸ್ ಮಾಡಿರುವಂತಹ ಟ್ಯಾಟೂ ಆರ್ಟಿಸ್ಟ್ ಆಗಿರುವಂತಹ ಮಂಜುನಾಥ್ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಏನು ಸ್ಪೆಷಾಲಿಟಿ ಈ ಬಾರಿಯ ಎಕ್ಸಿಬಿಷನ್ ಅಲ್ಲಿ ಅಂತ. ಹಾಯ್ ಮಂಜುನಾಥ್. ಹಾಯ್, ನಮಸ್ಕಾರ. ಎಕ್ಸಿಬಿಷನ್ ಈ ಸಾರಿ ಏನಿದೆ ಎಕ್ಸಿಬಿಷನ್ ಸ್ಪೆಷಾಲಿಟಿ ಅಂತ? ಈ ಸತಿ ನಾನು ಗುಜರಾತಿಂದ ಬಂದಿದ್ದಾರೆ ಸ್ವಲ್ಪ ಜನ, ಬಟ್ಟೆ ಕಳಿಸಿದ್ದಾರೆ ಅಲ್ಲಿಂದ. ದೆನ್ ಬಾಗಲ್ಪುರಿಂದ ಸೀರೆ ಬಂದಿದೆ, ದುಪಟ್ಟಾಸ್ ಬಂದಿದೆ. ದೆನ್ ಜೈಪುರಿಂದ ಬಂದಿದೆ, ಪೋಚಂಪಲ್ಲಿಂದ ಇಕ್ಕತ್ ಸಾರೀಸ್ ಬಂದಿದೆ. ಇದೆಲ್ಲ ಸಮ್ಮರ್ಗೆ ವೆರಿ ಕಂಫರ್ಟಬಲ್ ದೇ ಆರ್. ಸೊ ನಾನು ನೆಕ್ಸ್ಟ್ ಸಮ್ಮರ್ನಲ್ಲಿ ಏನು ಕಂಫರ್ಟಬಲ್ ಅನ್ಸುತ್ತೋ ಆ ಥರ ಬಟ್ಟೆಗಳು ಕೋಆರ್ಡಿನೇಟ್ ಮಾಡಿದ್ದೀನಿ. ದೆನ್ ಆಕ್ಸೆಸರೀಸ್ ತಂದಿದ್ದೀನಿ, ವಿಚ್ ನ್ಯೂ ಇಯರ್ಗೆ ಯೂಸ್ ಮಾಡೋದು, ದೆನ್ ಟ್ರಾವೆಲಿಂಗ್ ಯೂಸ್ ಮಾಡೋದಕ್ಕೆಲ್ಲ ವೆರಿ ಸಿಂಪಲ್ ಈಸಿ ಗೋಯಿಂಗ್ ಆಕ್ಸೆಸರೀಸ್ ತಂದಿದ್ದೀನಿ. ದೆನ್ ಆರ್ಟಿಫ್ಯಾಕ್ಟ್ಸ್ ಇದೆ. ಸೊ ಈಗ ಸೋರ್ಸ್ ಮಾಡಿರೋ ಲೈಕ್ ವೆರಿ ಫಂಕಿ ಬ್ಯಾಗ್ಸ್ ಇದೆ. ರೈಟ್ ಫ್ರಮ್ ಕಾಲೇಜ್ ಕ್ರೌಡಿಂದ ಹಿಡಿದು ಕಾರ್ಪೊರೇಟ್ ಅವ್ರಿಗೂ ಬ್ಯಾಗ್ಸ್ ಇದೆ ಇಲ್ಲಿ. ಲೈಕ್ ಅದು ಬಂದು ಬಾಂಬೆದ ಡಿಸೈನ್ ವಾಣಿ ಗುಪ್ತಾ ಮಾಡಿರೋದು. ಸೊ ಒಂದೆಲ್ಲ ಜಾಗ, ಒಂದು 8 ಜಾಗದಿಂದ ಬೇರೆ ಬೇರೆ ಡಿಸೈನರ್ಸ್ನ ಕೋಆರ್ಡಿನೇಟ್ ಮಾಡಿ ಒಂದು ಫಸ್ಟ್ ಟೈಮ್ ಒಂದು ಶೋ ಮಾಡಿದ್ದೀನಿ. ಸೊ ಎಲ್ಲ ಅಂಡರ್ ಒನ್ ರೂಫ್ ಅಂತ. ವೆರಿ ಸೆಲೆಕ್ಟೆಡ್ ಪೀಸಸ್. ಇದು ಜನರಲ್ ಮಾರ್ಕೆಟ್ನಲ್ಲೆಲ್ಲೂ ಇಲ್ಲ. ಐ ಬಿನ್ ಟ್ರಾವೆಲಿಂಗ್, ಸೊ ಅವ್ರನ್ನ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿ ತಂದಿರೋ ಪೀಸಿಗೆ ಇವೆಲ್ಲ. ಸೊ ಒಂದು ಕಡೆ ಎಸ್, ಯಾ, ಈಸಿ, ಎಸ್. ಎಕ್ಸಿಬಿಷನ್ ಅಂದಾಗ ಇಲ್ಲಿ ತುಂಬಾ ಇಷ್ಟಪಡ್ತಾರೆ ಜನ. ಅವಾಗ ಆಗ್ತಾನೆ ಇರುತ್ತೆ. ಹೆಂಗಿರುತ್ತೆ ರೆಸ್ಪಾನ್ಸ್ ಇಲ್ಲಿ? ಆ ಒಂದು ಸೀರಿಯಸ್ ಕಸ್ಟಮರ್ಸ್ ಇಲ್ಲಿ ಚಿತ್ರಕಲಾ ಪರಿಷತ್ ಅಂದರೆ ಓಕೆ ವೆರಿ ಜೆನ್ಯೂನ್ ಸ್ಟಫ್ ಅಂತ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ. ಸೊ ನಾವೊಂದು ಮೇಂಟೈನ್ ಮಾಡಿ ಹೋಗಬೇಕು. ಇಲ್ಲಿ 108 ಎಕ್ಸಿಬಿಷನ್ ನಡೀತಾ ಇರುತ್ತೆ, ಬಟ್ ವೀವರ್ಸ್ ಇಂದ ಬರೋದ್ರಿಂದ ಇದೊಂದು ಈ ಪ್ಲೇಸ್ ಇಸ್ ರೆಕಗ್ನೈಸ್ ಬೈ, ಅದಕ್ಕೋಸ್ಕರ ಅಂತಲೇ ಆಗ್ಬಿಟ್ಟಿದೆ ಈಗ. ಸೊ ನಾವು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ವರ್ಕ್ಔಟ್ ವೆರಿ ಗುಡ್. ಇದು ಇವತ್ತು ಶುರು ಆಗಿದೆ, ಇನ್ನು 2 ದಿವಸ ಇದೆ. 22nd ಹೋಗುತ್ತೆ. 3 days. ಸೊ ಎಕ್ಸಿಬಿಷನ್ ಅಲ್ಲಿ ನಿಮಗೆ 3 ದಿನ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಎಕ್ಸಿಬಿಷನ್ ಸಾಮಾನ್ಯವಾಗಿ ಜಾಸ್ತಿ ರೆಸ್ಪಾನ್ಸ್ ಇದೆ, ಚೆನ್ನಾಗಿರುತ್ತೆ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದು. ಐ ವಾಂಟ್ ಟು ಡೂ ಫಾರ್ 3 days ಫಸ್ಟ್. ಇದು ಸರಿ ಆದರೆ ನೆಕ್ಸ್ಟ್ ಐ ವಿಲ್ ಕಾಲ್ ಅಬೌಟ್ 20 ಡಿಸೈನರ್ಸ್ ಆ್ಯಂಡ್ ವೀವರ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಟ್ರೈ ಮಾಡ್ಬೋದು ಅಂತ. ಸೊ ಫಸ್ಟ್ ಟೈಮ್ 10 people ಇಟ್ಟು ಮಾಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಈ ಬಾರಿಯ ಚಿತ್ರಕಲಾ ಪರಿಷತ್ ಎಕ್ಸಿಬಿಷನ್ ಅಂತೂ ಸೂಪರ್ ಆಗಿದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ಟೆಗಳ ಒಂದು ಧಮಾಕ, ಫುಲ್ ವೆರೈಟಿ ಬಟ್ಟೆಗಳು, ಸ್ಪೆಷಲಿ ಡಿಸೈನ್ ಮಾಡಿರುವಂತಹ ಟಾಪ್ಸ್ಗಳಿರ್ಬೋದು. ಸೊ ಮೊದಲಿಗೆ ಸ್ಟಾರ್ಟ್ ಮಾಡೋದಾದ್ರೆ ಸೀರೆಗಳಿಂದ ಸ್ಟಾರ್ಟ್ ಮಾಡೋಣ. ಕಾಟನ್ ಸೀರೆಗಳಲ್ಲಿ ವೆರೈಟಿ ಕಾಟನ್ ಸೀರೆಗಳಿದ್ದಾವೆ, ಡ್ರೆಸ್ ಮೆಟೀರಿಯಲ್ಸ್ ಇದ್ದಾವೆ ನಿಮಗೆ ಬೇಕಾದಂಗೆ. ಹಾಗೆಯೇ ಕಾಟನಲ್ಲೂ ಕೂಡ ತುಂಬಾ ಜೂಟ್ ಕಾಟನ್ ಕೂಡ ಇದೆ. ಜೂಟ್ ಕಾಟನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಕೆಲವರಿಗೆಲ್ಲ ಇಷ್ಟ ಆಗುತ್ತೆ. ಸೊ ಅಂಥ ವೆರೈಟಿ ಸೀರೆಗಳು ಇಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಮತ್ತೊಂದು ಸ್ಪೆಷಲಿ ಪುಚಂಪಲ್ಲಿ ಇಕ್ಕತ್ ಸಾರೀಸ್ ಅಂತ. ಸೊ ನೋಡಿ, ಇಲ್ಲಿ ಅದು ನೋಡೋಕ್ಕೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕಲರ್ ಇರ್ಬೋದು, ಇದಿರ್ಬೋದು. ಕಾಟನಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಮಿಡಲ್ ಏಜ್ ಅವರೆಲ್ಲ ಇಷ್ಟ ಆಗುವಂಥ ಸೀರೆಗಳು. ಸೊ ವೆರೈಟಿ ಸೀರೆಗಳಿದ್ದಾವೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಸಿಲ್ಕ್ ಸಾರೀಸ್ಗಳ ಕಲೆಕ್ಷನ್ಸ್. ಸಿಲ್ಕ್ ಸಾರೀಸ್ ಸಾಮಾನ್ಯವಾಗಿ ಫಂಕ್ಷನ್ಸ್ಗೆ ಸಿಂಪಲ್ ಆ್ಯಂಡ್ ಬೆಸ್ಟ್ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಇತ್ತೀಚೆಗೆ ಎಲ್ಲ ಫಂಕ್ಷನ್ಗೂ, ಎಲ್ಲ ಏಜರ್ಗೂ ಮ್ಯಾಚ್ ಆಗುವಂಥ ವೆಲ್ ಡಿಸೈನ್ಡ್ ಸಿಲ್ಕ್ ಸಾರೀಸ್ ಇದ್ದಾವೆ ಇಲ್ಲಿ. ಸೊ ಮುಂದೆ ಸ್ವಲ್ಪ ಹಾಗೆ ಬಂದರೆ ಡಿಸೈನರ್ ವೇರ್ ಇಂಡೋ ವೆಸ್ಟರ್ನ್ ಟಾಪ್ಸ್ ಇದ್ದಾವೆ. ಬನ್ನಿ ನೋಡೋಣ. ಇಂಡೋ ವೆಸ್ಟರ್ನ್ ಟಾಪ್ಸ್ಗಳಲ್ಲೂ ಕೂಡ ತುಂಬಾ ವೆರೈಟಿ ಇದೆ. ಯೂನಿಕ್ ಕಲೆಕ್ಷನ್ಸ್ ಮಾಡಿದರೆ ತುಂಬ ಸ್ಟೈಲಿಶ್ ಆಗಿ. ಸೊ ತುಂಬ ಡಿಸೈನರ್ ಹತ್ರ ನೀವು ಹೋಗಿ ಕೇಳಿದರೆ ಯಾವ ಥರ ಡಿಸೈನ್ ಮಾಡ್ಬೋದು ನಿಮಗೆ ಇಷ್ಟ ಆಗೋ ಹಾಗೆ, ಅಷ್ಟೊಂದು ವೆರೈಟಿಯಾಗಿ ಯೂನಿಕ್ ಪೀಸ್ಗಳನ್ನು ಇಲ್ಲಿಟ್ಟಿದ್ದಾರೆ. ಇಲ್ಲಿ ಕಾಮನ್ ಆಗಿರುವಂತಹ ಪೀಸ್ಗಳಿಲ್ಲ, ತುಂಬ ರೇರ್ ಕಲೆಕ್ಷನ್ಸ್ ಇದ್ದಾವೆ. ಸೊ ತುಂಬ ಜನ ಇಲ್ಲಿ ಬಂದು ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ. ಸಾರಿಗಳನ್ನೇ ಇಷ್ಟಪಡೋಷ್ಟೇ ಟಾಪ್ಸ್ಗಳನ್ನು ಕೂಡ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ವೆರೈಟಿ ಬಟ್ಟೆಗಳಿದ್ದಾವೆ. ಕಾಟನ್ ನೋಡಿದ್ರೆ ಇವಾಗ ನೋಡಿ ಸಿಲ್ಕಲ್ಲಿ ಸ್ವಲ್ಪ ಸಿಲ್ಕ್ ಮಿಕ್ಸ್ಡ್ ಇರುವಂಥದ್ದು, ಹಾಗೆಯೇ ಸ್ವಲ್ಪ ಸಿಂಥೆಟಿಕ್ ಅಲ್ಲಿ ಇರ್ಬೋದು. ಸೊ ವೆರೈಟಿ ಬಟ್ಟೆಗಳಿದೆ, ವೆರೈಟಿ ಕಲರ್ ಕಾಂಬಿನೇಷನ್ಸ್ ಇದೆ, ತುಂಬ ರೇರ್ ಕಲರ್ ಕಾಂಬಿನೇಷನ್ಸ್ ನಿಮಗೆ ಡಿಸೈನರ್ ಹತ್ರ ಸಿಗುವಂಥ ಕಲೆಕ್ಷನ್ಸ್.
ವೆರೈಟಿ ಇದೆ ಅಂತ ಹೇಳಿದ್ನಲ್ಲ, ಇದು ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ. ಸೈಡ್ ಡೋರ್ ಅಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡೋದಕ್ಕೆ, ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ಆಗಿರುತ್ತೆ. ಸೊ ಈ ಥರ ವೆರೈಟಿ ನಿಮಗೆ ಕಲೆಕ್ಷನ್ಸ್ ಇಲ್ಲಿ ಎಕ್ಸಿಬಿಷನ್ ಸಿಗುತ್ತೆ. ಹಾಗೆಯೇ ಟಾಪ್ಸ್ ನೋಡಿದ್ರೆ ವೆರೈಟಿ ಟಾಪ್ಸ್ಗೆ ಮ್ಯಾಚಿಂಗ್ ಆಗುವಂಥ ಬಾಟಮ್ಗಳಿದ್ದಾವೆ. ಬಾಟಮ್ ಕಲೆಕ್ಷನ್ಸ್ ಕೂಡ ತುಂಬಾ ವೆರೈಟಿ ಇದೆ. ಸ್ವಲ್ಪ ಡಿಸೈನ್ ಕೂಡ ತುಂಬ ಡಿಫ್ರೆಂಟ್ ಮಾಡಿದ್ದಾರೆ. ಪ್ಯೂರ್ ಕಾಟನ್ ಬಾಟಮ್ಸ್ ಇವೆಲ್ಲ. ಇವಾಗ ಇನ್ನೂ ವೆಸ್ಟರ್ನ್ ಟಾಪ್ಸ್ಗಳಿಗೆ ಮ್ಯಾಚ್ ಆಗುವಂಥ ಬಾಟಮ್ಸ್ಗಳು ಕೂಡ ಇಲ್ಲಿದ್ದಾವೆ. ಸೊ ಬಾಟಮ್ಗಳ ನೋಡಿದ್ರಿ, ಇಂಡೋ ವೆಸ್ಟರ್ನ್ ಟಾಪ್ಸ್ ನೋಡಿದ್ರಿ. ಬನ್ನಿ ಇನ್ನು ಕಾಟನ್ ಟಾಪ್ಸ್ ವೆರೈಟಿ ಇದೆ, ಏನೆಲ್ಲ ಇದೆ ನೋಡ್ಕೊಂಬರೋಣ. ಈ ಟಾಪ್ಸ್ಗಳ ವೆರೈಟಿ ಏನಪ್ಪ ಅಂದರೆ, ಕಾಟನ್ ಟಾಪ್ಸ್ ಮಾಮೂಲಿ ಕಾಟನ್ ಟಾಪ್ಸ್ ಥರನೇ ಇದೆ. ಬಟ್ ಫ್ರಂಟಲ್ಲಿ ದೇವರಗಳ ಒಂದು ಮೂರ್ತಿ ಅಂದರೆ ಕೃಷ್ಣ ಇರ್ಬೋದು, ಇಲ್ಲಿ ನರಸಿಂಹ ಇದೆ, ಸೊ ಬುದ್ಧನ ಒಂದು ಮುಖ. ಸೊ ಆ ಥರ ವೆರೈಟಿ ಇಲ್ಲಿದೆ. ಏನಪ್ಪ ಅಂತಂದರೆ ತುಂಬ ಕೆಲವರಿಗೆ ಡಿಫ್ರೆಂಟ್ ಬೇಕು ಅಂತನವ್ರಿಗೆ ಈ ಥರ ಒಂದು ದೇವರ ಒಂದು ಚಿತ್ರಣ ಮಾಡಿರುವಂಥದ್ದು. ಇದರಲ್ಲಿ ಡಿಫ್ರೆಂಟ್ ಇರೋದಂದರೆ ಅದೇ, ಯಾಕಂದರೆ ಮಾಮೂಲಿ ಕಾಟನ್ ಟಾಪ್ ಇದು, ಅದರಲ್ಲಿ ದೇವ್ರದೊಂದು ಚಿತ್ರಣ ಮಾಡಿರುವಂಥದ್ದು. ಸೊ ಬಟ್ಟೆಗಳನ್ನ ನೋಡಿದ್ವಿ, ಇದೇ ಮಳಿಗೆಯಲ್ಲಿ ಜ್ಯುವೆಲ್ರಿ ಕೂಡ ಇದೆ. ಬನ್ನಿ ಏನೇನಿದೆ ನೋಡ್ಕೊಂಬರೋಣ. ಸೊ ಜ್ಯುವೆಲ್ರಿಲೂ ಕೂಡ ತುಂಬ ವೆರೈಟಿ ಇದೆ ಅಂತ ಹೇಳಿದ್ನಲ್ಲ. ಸೊ ಪ್ಲಾಟಿನಮ್ ಮತ್ತು ಗೋಲ್ಡ್ ಕವರ್ ಮಾಡಿರುವಂಥ, ಕೋಟ್ ಮಾಡಿರುವಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಬಳೆಗಳಿದ್ದಾವೆ. ಜಡೆಗೆ ಹಾಕುವಂಥದ್ದು, ಮೊಗ್ಗಿನ ಜಡೆ ಮಾಡುವಂಥ ಇದು ಇಷ್ಟಪಡೋರು ಅಥವಾ ಮೊಗ್ಗಿನ ಜಡೆ ಇಷ್ಟಪಡ್ದಿರೋರಿಗೆಲ್ಲ ಇಲ್ಲಿ ಜ್ಯುವೆಲ್ರಿನೇ ಸಿಗುತ್ತೆ. ಮದುವೆ ಟೈಮಲ್ಲಿ ಏನಾದರೂ ಎನಿ ಫಂಕ್ಷನ್ ಇರುತ್ತೆ, ಗ್ರ್ಯಾಂಡ್ ಫಂಕ್ಷನ್ಸ್ಗಳಿಗೆಲ್ಲ ಹಾಕುವಂಥದ್ದು. ಸೊ ಜುಮ್ಕಿಗಳಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಲಾಂಗ್ ಚೈನಲ್ಲಿ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ. ಏನಿಲ್ಲ ಅಂದರೂ ಈ ವರ್ಕ್ ನೋಡಿದ್ರೆ ಯಾರಾದರೂ ಫಿದಾ ಆಗ್ತಾರೆ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸೂಕ್ಷ್ಮ ಕೆಲಸ ಮಾಡಿರುವಂಥದ್ದು. ಸೆಟ್ ಇಷ್ಟಪಡೋರಿಗೆ ವಿತ್ ಇಯರಿಂಗ್ ಜೊತೆಗೇ ನೆಕ್ಲೆಸ್ಗಳು ಕೂಡ ಇದ್ದಾವೆ. ಇದರಲ್ಲಿ ನೋಡಿ ಮುತ್ತಿನ ಡಿಸೈನು ಕೂಡ ಇದೆ, ಸ್ವಲ್ಪ ಇಲ್ಲಿ ಆ್ಯಂಟಿಕ್ ಪೀಸ್ ಡಿಸೈನ್ ಇದೆ. ಸೊ ಈ ಥರ ಡಿಫ್ರೆಂಟ್ ವೆರೈಟಿ ಇದೆ. ಕಲರ್ಸ್ ಇರ್ಬೋದು. ಟ್ರೆಡಿಷ್ನಲ್ ಜ್ಯುವೆಲ್ರಿನ ನೋಡಿದ್ರೆ ಇವಾಗ ಸ್ವಲ್ಪ ಮಾಡ್ ಇಷ್ಟಪಡೋರಿಗೆಲ್ಲ ವೆರಿ ರೇರ್ ಕಾಂಬಿನೇಷನ್ ಜ್ಯುವೆಲ್ರಿಗಳಿದ್ದಾವೆ. ಕೆಲವೊಂದು ಡ್ರೆಸ್ಗಳಿಗೆ ಮ್ಯಾಚ್ ಆಗುವಂಥ ಅಥವಾ ಎಲ್ಲ ಡ್ರೆಸ್ಗಳು ಕಾಮನ್ ಆಗಿ ಯೂಸ್ ಮಾಡುವಂಥ ಈ ಥರ ಒಂದು ನೆಕ್ ಪೀಸ್ಗಳೆಲ್ಲ ಇದ್ದಾವೆ. ಹ್ಯಾಂಡ್ ಮೇಡ್ ಅಂದರೆ ಕೈಯಲ್ಲೇ ಮಾಡಿರುವಂಥ ಒಂದು ನೆಕ್ ಪೀಸ್ ಇದು. ಯಾವುದಾದ್ರೂ ಡ್ರೆಸ್ಗಳಿಗೆ ಹಾಕುವಂಥದ್ದು. ಈ ಥರ ನೆಕ್ ಪೀಸ್ ನೀವು ಎಲ್ಲೂ ನೋಡಿಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇದನ್ನು. ಇವಾಗ ಫ್ಯಾಷನ್ ಹೆಸರಲ್ಲಿ ಏನು ಮಾಡಿದ್ರು ಅದು ಫ್ಯಾಷನ್ನೇ. ಸೊ ಇದೆಲ್ಲ ಮುತ್ತಿಂದ ಪೋಣಿಸಿದ್ದಾರೆ, ಹ್ಯಾಂಡ್ಮೇಡ್, ಫುಲ್ಲಿ ಹ್ಯಾಂಡ್ಮೇಡ್. ಇದು ಫ್ಲವರ್ ಫುಟ್ವೇರ್ ಅಂತ. ಇಲ್ಲಿ ಈ ವೆಲ್ವೆಟ್ ಬಟ್ಟೆಗಳಲ್ಲೇ ಒಂದು ಮಾಡಿರುವಂಥ ಚಪ್ಪಲ್ಗಳು. ತುಂಬ ಲೈಟ್ ವೇಟ್ ಇದೆ. ಇದು ಚಪ್ಪಲ್ ಹಾಕೊಂಡಿಲ್ವಾ ಅಂತ ಗೊತ್ತಾಗುತ್ತೇನೋ ಆ ಥರ, ಅಷ್ಟು ತುಂಬ ಲೈಟ್ ವೇಟ್ ಇರುವಂಥ ಚಪ್ಪಲ್ಗಳು. ಅಲ್ಲೂ ಕೂಡ ತುಂಬ ವೆರೈಟಿ. ಉಂಗುರಗಳನ್ನೇ ನೋಡೋಣ. ತುಂಬ ಆ್ಯಂಟಿಕ್ ಪೀಸ್ಗಳಲ್ಲಿ ಉಂಗುರ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಡಿಫ್ರೆಂಟ್ ಇಷ್ಟಪಡೋರಿಗೆ ಅಂತಲೇ ಮಾಡಿರುವಂಥ ಪೀಸ್ಗಳು ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸ್ ಇದ್ದಾವೆ. ಎಕ್ಸಿಬಿಷನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಅದೇ, ಏನಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಒಂದೇ ಕಡೆ ನಿಮಗೆ ವೆರೈಟಿ ಸಿಗುತ್ತೆ. ಈಗ ನೋಡಿ ಇಲ್ಲಿ ನೆಕ್ಕಿಗೆ ಹಾಕುವಂಥ ಒಂದು ಆರ್ನಮೆಂಟ್ಸ್ ಇದ್ದಾವೆ. ತುಂಬಾ ಡಿಫ್ರೆಂಟ್ ಆರ್ನಮೆಂಟ್ಸ್ ಇವೆಲ್ಲ ನಿಮಗೆ ಗೊತ್ತಿರಬೇಕು, ನೋಡಿರ್ತೀರ. ತುಂಬ ಆ್ಯಂಟಿಕ್ ಪೀಸ್ ಇಷ್ಟಪಡೋರಿಗೆಲ್ಲ. ಕೈಗೆ ಹಾಕುವಂಥ ಬ್ರೇಸ್ಲೆಟ್ಗಳಲ್ಲೂ ಕೂಡ ವೆರೈಟಿ ಮುತ್ತಿನಿಂದ ಮಾಡಿವೆ. ಎಲ್ಲ ಹ್ಯಾಂಡ್ ಮೇಡ್ ಇರೋದ್ರಿಂದ ಒಂದು ತುಂಬ ಜನಕ್ಕೆ ಖುಷಿ ಕೊಡುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿದೆ ಅಂತ. ಡ್ರೆಸ್ ಮೇಲೆ ಬರುವಂಥ ಡಿಸೈನ್ಸನ್ನು ಈ ಬ್ಯಾಗ್ಗಳ ಮೇಲೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟ್ ಆಗಿರುವಂಥ ಬ್ಯಾಗ್ಸ್, ಅದರಲ್ಲಿ ಪ್ಯಾಟರ್ನ್ ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಡ್ರೆಸ್ಗಳಿಗೆ ಮ್ಯಾಚಿಂಗ್ ಆಗುವಂಥ ಬ್ಯಾಗ್ಗಳನ್ನು ಇಲ್ಲಿ ಮಾಡಿರುವಂಥದ್ದು.
ಈ ಎಕ್ಸಿಬಿಷನಲ್ಲಿ ಒಂದು ಗಮನಿಸಬೇಕು, ನಿಮಗೆ ಲೆದರ್ ಬ್ಯಾಗ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ದಿರೋರಿಗೆ ಸ್ವಲ್ಪ ನೋಡಿ ಡಿಫ್ರೆಂಟಾಗಿ ಇಲ್ಲಿ ಚೂಸ್ ಇರ್ಬೋದು ಅಂತಲೇ. ಬಟ್ಟೆ, ಬ್ಯಾಗ್, ಜ್ಯುವೆಲ್ರಿ ಎಲ್ಲ ಒಂದು ಕಡೆ ಇದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸ್ ಇದೆ. ಚಿತ್ರಕಲಾ ಪರಿಷತ್ ಅಂದರೆ ತುಂಬ ಚಿಕ್ಕದಾಗಿಲ್ಲ, ತುಂಬ ವೆರೈಟಿ ಕಲೆಕ್ಷನ್ಸ್ ಇದ್ದೇ ಇರುತ್ತೆ. ಇನ್ನೊಂದು ಕಡೆ ತುಂಬ ಒಂದು ಒಳ್ಳೆ ಎಕ್ಸಿಬಿಷನ್ ನಡೀತಾ ಇದೆ, ಅಲ್ಲಿಗೆ ಹೋಗೋಣ. ಆದರೆ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಷ್ಟು ತನಕ ನೋಡ್ಕೊಂಡು ಬಂದ್ರಿ ವೆರೈಟಿ ಬಟ್ಟೆಗಳು, ಜ್ಯುವೆಲ್ರಿ ಎಲ್ಲ ಇತ್ತು. ಈ ಬಾರಿ ಈ ಕಡೆ ಪಕ್ಕದಲ್ಲೇ ಇರುವಂಥ ಈ ಎಕ್ಸಿಬಿಷನಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂತಂದರೆ ಬಾಗಲಕೋಟೆಯ ಇಲ್ಕಲ್ ಸೀರೆಗಳ ಕೂಡ ಎಕ್ಸಿಬಿಷನಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಗಲಕೋಟೆ ಇಲ್ಕಲ್ ಸೀರೆಗಳ ಕಲೆಕ್ಷನ್ಸ್, ಅದ್ರ ಜೊತೆಗೆ ಬ್ಲೌಸ್ಗಳು ಕೂಡ. ಸೀರೆಗಳಲ್ಲಿ ಸಾಮಾನ್ಯವಾಗಿ ಚೆಕ್ಸ್ ಬರ್ತಾ ಇತ್ತು ಅಥವಾ ಲೈನ್ಸ್ಗಳಿರ್ತಾ ಇತ್ತು. ಈ ಸರಿ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಕೂಡ ಫ್ಲವರ್ಸ್ ಥರ ಡಿಸೈನ್ ಮಾಡಿದರೆ ಸ್ವಲ್ಪ ಫ್ಯಾನ್ಸಿ ಬೇಕು ಅನ್ನೋರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಕಲ್ ಸೀರೆಗಳಲ್ಲಿ ಸಾಮಾನ್ಯವಾಗಿ ಕಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಕಾಮನ್ ಕಲರ್ ಅಂದರೆ ಗ್ರೀನ್ ಮತ್ತು ರೆಡ್ಗೆ ಮತ್ತು ಗ್ರೀನ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇಲ್ಲಿ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಕಲರ್ ಇದೆ. ಸೊ ಇಲ್ಕಲ್ ಸೀರೆಗಳ ಈ ಪಲ್ಲು ಇರ್ಬೋದು, ತುಂಬ ಅದು ಕಾಮನ್ ಆಗಿರುತ್ತೆ. ನೋಡೋಕ್ಕೆ ಯಾರು ನೋಡಿದ್ರು ಹೇಳ್ಬೋದು ಇದು ಇಲ್ಕಲ್ ಸೀರೆ ಅಂತ. ಇಲ್ಕಲ್ ಸೀರೆಗಳಿಗೆ ಮ್ಯಾಚಿಂಗ್ ಆಗುವಂಥ ಬ್ಲೌಸ್ ಪೀಸ್ಗಳು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬ ಕಲರ್ಫುಲ್ ಆಗಿರುವಂಥ ಬ್ಲೌಸ್ ಪೀಸ್ಗಳು ಇಲ್ಲಿ, ಬೇರೆ ಬೇರೆ ಡಿಫ್ರೆಂಟ್ ಕಲರಲ್ಲಿರುವಂತಹ ಬ್ಲೌಸ್ ಪೀಸ್ಗಳು. ಇದನ್ನು ಬೇಕಾದ್ರೆ ನೀವು ಬೇರೆ ಫ್ಯಾನ್ಸಿ ಸೀರೆಗಳು ಕೂಡ ಮ್ಯಾಚ್ ಮಾಡ್ಕೋಬೋದು. ಈಗ ಅದೊಂಥರ ಟ್ರೆಂಡ್ ಆಗಿದೆ ಮಿಸ್ ಮ್ಯಾಚ್ ಮಾಡುವಂಥದ್ದು. ಬೇರೆ ಯಾವುದೋ ಒಂದು ಸಾರಿ ತೊಗೊಂಡಿರ್ತಾರೆ, ಅದಕ್ಕೊಂದು ಇಲ್ಕಲ್ ಬ್ಲೌಸ್ಗಳನ್ನು ಹಾಕಿದರೆ ತುಂಬ ಚೆನ್ನಾಗಿದೆ, ಅದೊಂಥರ ಲುಕ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಕ್ಸಿಬಿಷನಲ್ಲಿ ಈ ಥರ ಟ್ರೆಡಿಷ್ನಲ್ ಆಗಿ ರೀಸ್ನಲ್ ಒಂದು ಕಲೆಕ್ಷನ್ಸ್ ಇರೋದು ತುಂಬಾ ಕಮ್ಮಿ. ಈ ಬಾರಿ ಇದೆ ಅನ್ನೋದೇ ಒಂದು ಪ್ಲಸ್ ಪಾಯಿಂಟ್. ಎಕ್ಸಿಬಿಷನ್ ಅಂದಮೇಲೆ ಅಲ್ಲಿ ವೆರೈಟಿ ಐಟಮ್ಸ್ಗಳು ಸಿಗುತ್ತೆ. ಸಾಮಾನ್ಯವಾಗಿ ಎಕ್ಸಿಬಿಷನ್ಗಳಿಗೆ ಹೆಚ್ಚಾಗಿ ಹೆಣ್ಮಕ್ಳು ಒಂದು ವಿಸಿಟ್ ಕೊಟ್ಟೇ ಕೊಡ್ತಾರೆ. ಬನ್ನಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ ಈ ಎಕ್ಸಿಬಿಷನಲ್ಲಿ ಅವ್ರಿಗೆ ಏನು ಇಷ್ಟ ಆಯಿತು ಅಂತ. ನಿಮ್ಮ ಹೆಸರು? ಸರಸ್ವತಿ ಅಂತ. ಎಲ್ಲಿಂದ ಬಂದಿದ್ದೀರಾ? ನಂದಿನಿ ಲೇಔಟಿಂದ. ಎಕ್ಸಿಬಿಷನ್ ಸಾಮಾನ್ಯವಾಗಿ ಹೋಗ್ತಿರ್ತೀರಾ ಶಾಪಿಂಗ್ಗೆ? ಹೋಗ್ತಾ ಇರ್ತೀವಿ. ಇಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ಇಲ್ಲಿ ಅದೇ ಆ ಜುಮ್ಕಿ ಎಲ್ಲ ಇದೆಯಲ್ಲ, ಅದು ನಮ್ಮ ಮಗಳು ಸ್ವಲ್ಪ ಲೈಕ್ ಮಾಡ್ತಾಳೆ. ಬೇರೆ ಏನು ಬಟ್ಟೆಗಳಲ್ಲಿ? ಅದೇ ಸಿಲ್ಕು ಸ್ಯಾರೀಸು ಎಲ್ಲ ಇದೆಯಲ್ಲ, ಈಗಲೇ ಬಂದ್ವಿ. ಇದು ಜ್ಯುವೆಲ್ಲರಿ ನೋಡಿದ್ಬಿಟ್ಟು ಆಮೇಲೆ ಅದೆಲ್ಲ ನೋಡೋಣ. ಎಲ್ಲ ಕೈಂಡ್ ಆಫ್ ಲಾಟ್ ಆಫ್ ಕಲ್ಚರಲ್ ಸ್ಟಫ್ ಸಿಗ್ತದೆ. ಆ್ಯಂಟಿಕ್, ನ್ಯೂ, ಕಾಂಟೆಂಪ್ರರಿ ಎಲ್ಲ ಥರ ಸಾಮಾನು ಸಿಗ್ತದೆ. ಸೊ ಮಸ್ಟ್ ಸಿ. ಟೈಮ್ ಇರಲ್ಲ, ಬ್ಲೌಸ್ ಪೀಸು ಬೇಕು, ಹೊಲಿಸ್ಕೋಬೇಕು, ಟೈಮ್ ಆಗಲ್ಲ. ಸೊ ಅಂಥವ್ರಿಗೆ ರೆಡಿಮೇಡ್ ಬ್ಲೌಸ್ಗಳು ಕೂಡ ಇದ್ದಾವೆ ಇಲ್ಕಲ್ ಸೀರೆಗಳಿಗೆ ಮ್ಯಾಚ್ ಆಗುವಂಥದ್ದು. ಹಾಗೆಯೇ ಬೇರೆ ಸೀರೆಗಳಿಗೆ ಇಲ್ಕಲ್ ಒಂದು ಮೆಟೀರಿಯಲ್ ಇರುವಂತಹ ಬ್ಲೌಸ್ಗಳು ನೋಡಿ ತುಂಬ ಟ್ರೆಂಡಿಯಾಗಿ ಅದನ್ನು ಸ್ಟಿಚ್ ಮಾಡಿದ್ದಾರೆ. ಯಾರಿಗೆ ಯಾವ ಸೈಜ್ ಬೇಕು ಎಲ್ಲ ಸೈಜಲ್ಲೂ ಸಿಕ್ಕುತ್ತೆ. ಸಾಮಾನ್ಯವಾಗಿ ಇಲ್ಕಲ್ ಸೀರೆಗಳನ್ನು ಎಕ್ಸಿಬಿಷನಲ್ಲಿ ನಾವು ನೋಡೋದು ಕಡಿಮೆ, ಆದರೆ ಈಗ ಸೀರೆ ಬ್ಲೌಸ್ಗಳೆಲ್ಲ ಒಂದೇ ಕಡೆ ಸಿಗ್ತಾ ಇದೆ. ತುಂಬಾ ಖುಷಿ ಆಗುತ್ತೆ ತುಂಬ ಜನಕ್ಕೆ ಅಂತ. ಮುಂಬೈನ ಬೆಸ್ಟ್ ಕಲೆಕ್ಷನ್ ಸಲ್ವಾರ್ ಟಾಪ್ಸ್ ಎಲ್ಲ ಇಲ್ಲಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಯೂನಿಕ್ ಪೀಸ್ಗಳು, ನಾನು ಹೇಳಿದ್ನಲ್ಲ ಈ ಬಾರಿ ಎಕ್ಸಿಬಿಷನಲ್ಲಿ ಒಂದು ಏನಪ್ಪ ಅಂತಂದರೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ ಇದ್ದಾವೆ. ಸೊ ನೀವೆಲ್ಲ ನೋಡ್ಬೋದು ಇಲ್ಲಿ. ಎಸ್ಪೆಷಲಿ ನಾನು ಇದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಪ್ಯೂರ್ ಕಾಟನಲ್ಲೇ ನಿಮಗೆ ಒಂದು ಒಳ್ಳೆ ಡಿಸೈನ್ ಮಾಡಿರುವಂಥ ಸಲ್ವಾರ್ ಇದು ನೋಡಿ. ಅಂಬ್ರೆಲಾ ಮತ್ತೆ ಈಗ ಟ್ರೆಂಡ್ ಆಗಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಒಂಚೂರು ವರ್ಕ್ ಮಾಡಿರುವಂಥದ್ದು, ಸ್ಟೋನ್ ವರ್ಕ್ ಇರ್ಬೋದು. ಪ್ಯೂರ್ ಕಾಟನ್ ಟಾಪ್, ಸಿಂಪಲ್ ಆಗಿದೆ ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗಿರುತ್ತೆ, ಟ್ರೆಂಡಿ ಆಗಿರುತ್ತೆ ಅಂತ. ಸೊ ಇದರಲ್ಲಿ ವೆರೈಟಿ ಕಲರ್ಸ್ ಎಲ್ಲ ಇದೆ. ಈಗಂತೂ ಫ್ಲವರಿ ಡಿಸೈನ್ ಇರುವಂಥ ಒಂದು ದುಪ್ಪಟ್ಟಗಳು ತುಂಬಾ ಫೇಮಸ್ ಆಗಿದ್ದಾವೆ. ಪ್ಲೈನ್ ಡ್ರೆಸ್ಗಳಿಗೆಲ್ಲ ಮ್ಯಾಚ್ ಮಾಡಿಕೊಂಡು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುವ ಹಾಗೆ ಅಂಥ ದುಪ್ಪಟ್ಟಗಳು, ಕಲರ್ ದುಪ್ಪಟ್ಟಗಳು ಇದ್ದಾವೆ. ತುಂಬ ಸ್ಕಿನ್ ಫ್ರೆಂಡ್ಲಿ ಆಗಿರುವಂಥ ಬಟ್ಟೆ ಇದೆ.
ಕೋಲ್ಕತ್ತಾ ಸೀರೆಗಳು ತುಂಬಾ ಫೇಮಸ್, ನಿಮಗೆಲ್ಲ ಗೊತ್ತು. ಟಸಾ ಸಿಲ್ಕ್ ಇರ್ಬೋದು, ಅದರಲ್ಲೂ ಸ್ಪೆಷಲಿ ಕಾಥಾ ಅಂತಂದರೆ ತುಂಬಾ ಹ್ಯಾಂಡ್ ವರ್ಕ್, ಹ್ಯಾಂಡ್ ಮೇಡ್ ಇರುವಂಥ ವರ್ಕ್, ಅದು ಥ್ರೆಡ್ಡಲ್ಲಿ ವರ್ಕ್ ಮಾಡಿರುವಂಥದ್ದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ಟ್ರೆಡಿಷ್ನಲ್ ಕೋಲ್ಕತ್ತಾ ಸಾರಿಗಳು. ಸೊ ಅಂಥ ಸಾರಿಗಳ ಕಲೆಕ್ಷನ್ಸ್ ಇಲ್ಲಿದ್ದಾವೆ, ಬನ್ನಿ ಒಂದೊಂದೇ ನೋಡೋಣ ಅಂತೆ. ಕೋಲ್ಕತ್ತಾ ಸಾರಿಯಲ್ಲೇ, ಕಥಾ ಸಾರಿಯಲ್ಲೇ ಇದು ಬ್ಯಾಂಗ್ಳೂರ್ ಸಿಲ್ಕ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಬ್ಯಾಂಗ್ಳೂರ್ ಸಿಲ್ಕ್ ತುಂಬಾ ಸ್ಮೂತ್ ಆಗಿರುತ್ತೆ, ಸ್ವಲ್ಪ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಅದರಲ್ಲಿ ವೆರೈಟಿ ಕಲರ್ಸ್ ಇದ್ದಾವೆ. ವೆರೈಟಿ ಸೀರೆಗಳಿರುತ್ತೆ ಎಕ್ಸಿಬಿಷನ್ ಅಂದಮೇಲೆ. ಸೊ ಕೋಲ್ಕತ್ತಾ ಇರ್ಬೋದು, ವೆಸ್ಟ್ ಬೆಂಗಾಲ್, ಡೆಲ್ಲಿ ಇರ್ಬೋದು, ಹೈದರಾಬಾದ್ ಸೀರೆಗಳು, ಹೀಗೆ ವೆರೈಟಿ ಸೀರೆಗಳನ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಬ್ಲೌಸ್ಗಳು ಕೂಡ ವೆರೈಟಿ ಇದ್ದಾವೆ, ಅದು ನೋಡೋಣ ಚಿಕ್ಕ ಬ್ರೇಕ್ನ ನಂತರ.